ನಮ್ಮ ಭಗವಾನ್ ಶ್ರೀಕೃಷ್ಣ ಹೇಳುತ್ತಾರೆ, ಯಾವುದೇ ಒಬ್ಬ ಮನುಷ್ಯನ ಸಮಯ ಮತ್ತು ಪರಿಸ್ಥಿತಿ ನೋಡಿ ನಿಂದನೆಯನ್ನು ಮಾಡಬೇಡಿ, ಏಕೆಂದರೆ ಅವರ ಸಮಯ ಯಾವಾಗ ಬೇಕಾದರೂ ಬದಲಾಗಬಹುದು. ನೀವು ಶಕ್ತಿಶಾಲಿಗಳಾಗಿರಬಹುದು, ಆದರೆ ಸಮಯ ಎಲ್ಲರಿಗಿಂತ ಶಕ್ತಿಶಾಲಿಯಾಗಿರುತ್ತದೆ. ಹಾಗಾಗಿ ಯಾರನ್ನು ಕೀಳಾಗಿ ನೋಡಬೇಡಿ. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ತೇಜಸ್ ರಾಜ್ ವ್ಲಾಗ್. ಇದು ಶಿವರಾತ್ರಿ ಹಬ್ಬ ಮತ್ತು ಅದ್ರ ಹಿಂದಿನ ದಿವಸದ ವ್ಲಾಗ್ ಆಗಿರುತ್ತೆ. ಹಬ್ಬ ಅಂತ ಅಂದಮೇಲೆ ಹೆಣ್ಮಕ್ಳಿಗೆ ಮನೆ ಕ್ಲೀನಿಂಗು, ಕಿಚನ್ ಕ್ಲೀನಿಂಗ್ ಅನ್ನೋದೆಲ್ಲ ಕಾಮನ್ ಆಗಿರುತ್ತೆ. ಇನ್ನು ನಾವು ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ಕೆಲಸ ಎಲ್ಲ ಮುಗಿಸ್ಕೊಂಬಂದು ಅದಾದಮೇಲೆ ನಾವು ಏನೇ ಕ್ಲೀನಿಂಗ್ ಎಲ್ಲ ಮಾಡ್ಕೋಬೇಕಾಗತ್ತೆ, ಇಲ್ಲ ಸಂಡೇಸ್ ಇಟ್ಕೋಬೇಕಾಗತ್ತೆ. ನನಗೆ ಈ ಸಂಡೇ ಸ್ವಲ್ಪ ಹೊರಗಡೆ ಎಲ್ಲ ಹೋಗಿದ್ದರಿಂದ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಆಗಿರಲಿಲ್ಲ. ಹಾಗಾಗಿ ಇವತ್ತು ಹಬ್ಬದ ಹಿಂದಿನ ದಿವಸನೇ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸ್ಕೂಲೆಲ್ಲ ಮುಗಿಸ್ಕೊಂಬಂದು ಅಡುಗೆ ಕೆಲಸ ಎಲ್ಲ ಮುಗಿಸಿ, ಊಟ ಎಲ್ಲ ಮುಗಿಸಿ, ಪಾತ್ರೆ ಎಲ್ಲ ತೊಳೆದಿಟ್ಟು ಅದಾದಮೇಲೆ ನಾನು ಇಲ್ಲಿ ಕಿಚನ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಹಬ್ಬಗಳಿಗೂ ಅಷ್ಟೇ, ನಮಗೆ ಈ ರೀತಿ ಕ್ಲೀನ್ ಮಾಡ್ಕೊಳ್ದೆ ಹಾಗೆ ಏನೋ ಮಾಡಬೇಕಲ್ಲ ಅಂತ ಹೇಳಿ ಮಾಡಿದ್ರೆ ಸಮಾಧಾನ ಅನ್ನೋದೇ ಇರಲ್ಲ. ಎಲ್ಲ ಕ್ಲೀನ್ ಮಾಡಿದಾಗ ಏನೋ ಒಂಥರ ನೆಮ್ಮದಿ, ಖುಷಿ ಅನಿಸುತ್ತೆ. ಕ್ಲೀನಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟು, ಬರೀ ಹಬ್ಬಕ್ಕೋಸ್ಕರ ಅಂತ ಅಲ್ಲ. ಆಲ್ಮೋಸ್ಟ್ ನಾವು ಒಂದು ತಿಂಗಳಿಗೆ ಒಂದು 2 ಸಲನಾದರೂ ಅಥವಾ ತಿಂಗಳಿಗೆ ಒಂದು 3 ಸಲನಾದ್ರೂ ನಾವು ಈ ರೀತಿಯಾಗಿ ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ಳೋದ್ರಿಂದ ನಮಗೆ ಮನೆಯೆಲ್ಲ ನೀಟಾಗಿರೋದಕ್ಕೆ ಎಲ್ಲ ಹೆಲ್ಪ್ ಆಗುತ್ತೆ. ಇನ್ನು ಹೆಣ್ಮಕ್ಳು ಅಂದಮೇಲೆ ಮನೆ ಕ್ಲೀನಾಗಿ ಇಟ್ಕೊಳ್ಳೋದು ಅವರ ಒಂದು ಕರ್ತವ್ಯ ಅನ್ನೋ ರೀತಿಯೇ ಆಗಿರುತ್ತೆ. ಹಾಗಾಗಿ ನಾನು ಯೂಶ್ವಲಿ ಪ್ರತಿ ವಾರ ಶುಕ್ರವಾರ ಪೂಜೆ ಮಾಡಬೇಕು ಅಂದಾಗ ಗುರುವಾರ ಆಲ್ಮೋಸ್ಟ್ ಒಂದು ರೇಂಜಿಗೆ ಕ್ಲೀನ್ ಮಾಡಿರ್ತೀನಿ. ಬಟ್ ಹಬ್ಬ ಅಂತ ಬಂದಾಗ ಸ್ವಲ್ಪ ಜಾಸ್ತಿನೇ ಡೀಪ್ ಕ್ಲೀನಿಂಗ್ನ ಇಟ್ಕೋತೀನಿ. ಇದು ನನಗೆ ಅಭ್ಯಾಸ ಆಗಿಬಿಟ್ಟಿದೆ. ಹಾಗಾಗಿ ಇನ್ನು ಈ ಕೆಲಸ ಎಲ್ಲ ಮುಗಿಸಿ ಮಲಗೋ ಅಷ್ಟರಲ್ಲಿ ನೈಟ್ 11:30 ಆಗೋಯಿತು. ಇನ್ನು ಬೆಳಗ್ಗೆ ಎದ್ದು ನಾರ್ಮಲಾಗಿ ನೆಲ ಎಲ್ಲ ಒರೆಸಿ, ಬಾಗಿಲು ಕಸ ಎಲ್ಲ ಗುಡಿಸಿ, ರಂಗೋಲಿ ಎಲ್ಲ ಹಾಕಿ ಅದಾದಮೇಲೆ ಪೂಜೆ ಮಾಡ್ಕೊಳ್ಳೋದಕ್ಕೂ ಮುಂಚೆ ಅಡುಗೆಗೆ ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳಿ ನಾನಿಲ್ಲಿ ಅಡುಗೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ಇವತ್ತಿನ ಹಬ್ಬದ ಅಡುಗೆಗೆ ಸಿಂಪಲ್ಲಾಗಿ ಬೇಸನ್ ಲಾಡುನ ಮಾಡಿ ಬೇಳೆ ಸಾಂಬಾರು, ಚಿತ್ರಾನ್ನ ಮತ್ತು ಕೋಸಂಬರಿ ಮತ್ತು ಬಜ್ಜಿನ ಮಾಡ್ಕೊಂಬಿಡೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ. ಅದಕ್ಕೋಸ್ಕರ ನಾನಿಲ್ಲಿ ಬೇಳೆನ ತೊಳೆದು ಅದಕ್ಕೆ ಸ್ವಲ್ಪ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಒಂದು 4ರಿಂದ 5 ಬೆಳ್ಳುಳ್ಳಿ ಎಸಳು ಮತ್ತು ಒಂದು 2 ಚೆನ್ನಾಗಿ ಹಣ್ಣಾಗಿರುವಂಥ ಟೊಮೆಟೊನ ಹೆಚ್ಚಿ ಸೇರಿಸ್ಕೋತಾ ಇದ್ದೀನಿ. ಇದು ಸಿಂಪಲ್ಲಾಗಿ ಆಗಿಬಿಡತ್ತೆ. ಈ ಹಬ್ಬಗಳಲ್ಲಿ ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಆಗುತ್ತೆ ಮತ್ತು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಬೇಕಿದ್ರೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಇನ್ನು ಇದಕ್ಕೆ ಸ್ವಲ್ಪ ಅರಿಶಿನದ ಪುಡಿಯನ್ನು ಸೇರಿಸ್ಕೊಂಡು ವಿಷಲ್ನ ಬರೆಸ್ಕೋಬೇಕು. ಒಂದು 2 ವಿಷಲ್ನ ಬರೆಸ್ಕೊಂಡ್ರೆ ಸಾಕಾಗುತ್ತೆ. ಅದಾದಮೇಲೆ ಚೆನ್ನಾಗಿ ಮಸ್ತ್ಬಿಟ್ಟು ಸ್ವಲ್ಪ ಸಾಂಬಾರು ಪುಡಿನ ಸೇರಿಸಿ ಉಪ್ಪನ್ನ ಸೇರಿಸ್ಬಿಟ್ಟು ಒಗ್ಗರಣೆ, ನಾರ್ಮಲ್ ಸಾಂಬಾರಿಗೆ ಹೇಗೆ ಒಗ್ಗರಣೆ ಕೊಡ್ತೀರಾ ಆ ರೀತಿ ಕೊಟ್ಕೊಂಡ್ಬಿಟ್ರೆ ನಮ್ಮ ರುಚಿಯಾಗಿರುವಂಥ ಸಿಂಪಲ್ಲಾಗಿರೋ ಬೇಳೆ ಸಾಂಬಾರು ರೆಡಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಪದೇ ಪದೇ ಮಾಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ನೋಡೋದಕ್ಕೆ ಇದು ಪ್ರೋಸೆಸ್ಸು ತುಂಬಾ ಸಿಂಪಲ್ ಅನ್ನಿಸ್ಬೋದು, ಬಟ್ ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಆಗುತ್ತೆ ಮತ್ತು ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಅದಾದಮೇಲೆ ನಾನಿಲ್ಲಿ ಬೇಸನ್ ಲಾಡು ಮಾಡೋದಕ್ಕೆ ಅಂತ ಹೇಳಿ ತುಪ್ಪನ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಒಂದು ಅರ್ಧಕ್ಕಿಂತ ಜಾಸ್ತಿ ಅಂದರೆ 1/4 ಕಪ್ಪಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ 1 ಮುಕ್ಕಾಲು ಕಪ್ಪು ಅಂದರೆ 1 ಕಪ್ಪು, ಅದರ ಮೇಲಿನ 3/4 ಕಪ್ಪಷ್ಟು
ಜಾಸ್ತಿ ಅಷ್ಟನ್ನು ಈ ಕಡಲೆ ಹಿಟ್ಟು ಬರುತ್ತಲ್ಲ ಬೋಂಡಕ್ಕೆಲ್ಲ ಬಳಸ್ತೀವಲ್ಲ ಅದೇ ಕಡಲೆ ಹಿಟ್ಟನ್ನು ನಾನು ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ತುಪ್ಪದಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದು ಘಮ ಅಂತೂ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ, ಅದು ಫ್ರೈ ಆಗಬೇಕಾದ್ರೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು. ತುಂಬ ಗಂಟು ಅನ್ನಿಸ್ಬೋದು, ಬಟ್ ಫ್ರೈ ಮಾಡ್ತಾ 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 ಸರಿ ಹೋಗುತ್ತೆ. ನಿಮಗೆ ಬೇಕು ಅಂದರೆ ಇನ್ನು ಸ್ವಲ್ಪ ತುಪ್ಪನೂ ಸಹ ಸೇರಿಸ್ಕೋಬೋದು. ತುಪ್ಪನೂ ಸಹ ಸೇರಿಸ್ಕೊಂಡು ನೀಟಾಗಿ ಈ ರೀತಿಯಾಗಿ ಫ್ರೈ ಮಾಡಬೇಕಂದ್ರೆ ಕಲರ್ ಚೇಂಜ್ ಆಗಬೇಕು. ಬರ್ತಾ ಬರ್ತಾ ಅದರಲ್ಲಿ ಇರುವಂಥ ತುಪ್ಪ ಬಿಟ್ಕೊಳ್ಳುತ್ತೆ, ನೋಡ್ತಾ ಇರ್ಬೋದು. ಸ್ಟಾರ್ಟಿಂಗಲ್ಲಿ ಎಷ್ಟು ಡ್ರೈ ಅನ್ನಿಸ್ತಿತ್ತು, ಬಟ್ ಈಗ ನೋಡಿ ಎಲ್ಲ ಅದರಲ್ಲಿರುವಂತಹ ಅಂದರೆ ತುಪ್ಪದ ಅಂಶ ಅಂದರೆ ಎಣ್ಣೆ ಅಂಶ ಎಲ್ಲ ಬಿಟ್ಕೋತಾ ಇದೆ. ಈ ರೀತಿಯಾಗಿ ಬಿಟ್ಕೋಬೇಕು. ಬಿಟ್ಕೊಂಡು ಇನ್ನೂ ಅದು ಆಗಿಲ್ಲ, ನೀಟಾಗಿ ಹುರ್ಕೊಳ್ಳಿ, ಇನ್ನೂ ಹುರ್ಕೋಬೇಕಾಗತ್ತೆ. ಅದು ಕಲರ್ ಚೇಂಜ್ ಆಗಬೇಕು ಅಂದರೆ ಯೆಲ್ಲೋ ಕಲರ್ ಇದೆಯಲ್ಲ ಇದು ಲೈಟ್ ಅಂದರೆ ತುಂಬ ಗೋಲ್ಡ್ ಬೇಡ, ಲೈಟ್ ಗೋಲ್ಡ್ ಕಲರ್ ಬರೋವರೆಗೂ ನೀವು ನೀಟಾಗೆ ಹುರ್ಕೋಬೇಕು. ಈ ಸ್ವೀಟ್ ಮಾತ್ರ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ನೀವು ಬೇಕ್ರಿನಲ್ಲಿ ಅಥವಾ ಹೊರಗಡೆ ಸ್ವೀಟ್ ಶಾಪಲ್ಲಿ ತರ್ತಿರಲ್ಲ ಅಷ್ಟೇ ಚೆನ್ನಾಗಿರುತ್ತೆ. ಬೇಕಿದ್ರೆ ನೀವು ಟ್ರೈ ಮಾಡಿ ನೋಡಿ. ನೋಡೋದಕ್ಕೆ ಅಥವಾ ಅದನ್ನು ಹೊರಗಡೆ ತಿಂದಾಗ ಇದು ಕಷ್ಟನೇನೋ ಮಾಡೋದು ಅನಿಸುತ್ತೆ, ಬಟ್ ನಾನು ಸ್ಟಾರ್ಟಿಂಗಲ್ಲಿ ಹಾಗೆ ಅಂದ್ಕೊಂಡಿದ್ದೆ. ಬಟ್ ನಾನು ಒಂದು ಸಲ ನನ್ನ ಮಗನ ಬರ್ಡೇಗೆ ಅಂತ ಟ್ರೈ ಮಾಡಿದ್ದೆ. ಆಗಿಂದ ನಾನು ಬೇಕು ಅಂದಾಗೆಲ್ಲ ಮಾಡ್ಕೋತೀನಿ. ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ. ನಮ್ಮ ಮನೇಲಿ ಎಲ್ರಿಗೂ ಇದು ತುಂಬಾ ಇಷ್ಟ, ಬೇಸನ್ ಲಾಡು. ಈಗ ಶಿವರಾತ್ರಿ ಹಬ್ಬಕ್ಕೆ ತಂಬಿಟ್ಟೆಲ್ಲ ಮಾಡಿದ್ರೆ ಯೂಶ್ವಲಾಗಿ ನಮ್ಮ ಮನೇಲಿ ಯಾರೂ ತಿನ್ನಲ್ಲ, ಹಾಗಾಗಿ ನಾನು ಈ ರೀತಿಯಾಗಿ ಬೇಸನ್ ಲಾಡುನ ಮಾಡ್ತೀನಿ. ಇದಾದರೆ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಈಗ ನೋಡ್ತಾ ಇರ್ಬೋದು ಎಣ್ಣೆ ಎಲ್ಲ ನೀಟಾಗಿ ಬಿಟ್ಕೊಂಡು ಎಷ್ಟು ತೆಳು ಆಗ್ತಿದೆ ಅಂತ ಹೇಳಿ. ತೆಳು ಆಗಿದೆ ಅಂತ ಹೇಳಿ ನೀವೇನು ವರಿ ಮಾಡ್ಕೋಬೇಡಿ. ಇಷ್ಟೊಂದು ತೆಳು ಆಗಿಬಿಡ್ತಲ್ಲಪ್ಪ, ಅದು ಉಂಡೆ ಕಟ್ಟಲಿಕ್ಕೆ ಬರುತ್ತಾ, ಹಾಳಾಗ್ಬಿಡ್ತಾ ಅಂತ ಹೇಳಿ ನೀವೇನು ವರಿ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ನೀಟಾಗಿ ಇನ್ನೂ ನೀಟಾಗಿ ಹುರ್ಕೊಳ್ಳಿ. ಅದು ಘಮ ಗೊತ್ತಾಗುತ್ತೆ ನಿಮಗೆ ಇದು ಆಗಿದೆಯೋ ಇಲ್ವೋ ಅಂತ ಹೇಳಿ. ನಾನು ಹೇಳಿದ್ನಲ್ಲ, ಫಸ್ಟು ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು, ಆಗ ಆಗಿದೆ ಅಂತ ಹೇಳಿ ನಮಗೆ ಕನ್ಫರ್ಮೇಷನ್ ಸಿಗುತ್ತೆ. ಅದಾದಮೇಲೆ ಅದ್ರ ಘಮ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಅಂದರೆ ಈ ಮೈಸೂರು ಪಾಕೆಲ್ಲ ಮಾಡಬೇಕಾದ್ರೆ ಘಮ ಬರುತ್ತಲ್ಲ ಆ ರೀತಿಯಾಗಿ ಬರುತ್ತೆ. ಏಕೆಂದರೆ ಮೈಸೂರು ಪಾಕಿಗೂ ಇದೇ ರೀತಿ ಕಡಲೆ ಹಿಟ್ಟು ತುಪ್ಪ ಹಾಕಿ ಮಾಡೋದ್ರಿಂದ ಇದು ಅದೇ ರೀತಿ ಸ್ಮೆಲ್ ಬರುತ್ತೆ. ನೋಡ್ತಾ ಇರ್ಬೋದು ಇಷ್ಟು ಈ ರೀತಿ ಅಂದರೆ ತುಂಬ ಪೇಷನ್ಸಿಂದ ಮಾಡಬೇಕಾಗತ್ತೆ. ದಪ್ಪ ಊರಿನಲ್ಲಿ ಮಾಡಲಿಕ್ಕೆ ಹೋಗಬೇಡಿ. ದಪ್ಪ ಊರಿನಲ್ಲಿ ಮಾಡಿದಾಗ ಏನಾಗುತ್ತೆ ಗೊತ್ತಾ, ಅಂದರೆ ದೊಡ್ಡ ಊರಿನಲ್ಲಿ ಇಟ್ಟು ಮಾಡಿದಾಗ ಎಲ್ಲ ತಳ ಹತ್ಬಿಡುತ್ತೆ, ಅಂದರೆ ಸೀದೋಗ್ಬಿಡತ್ತೆ. ಬಟ್ ಆಗಿದೆ ಅಂತ ಅನಿಸುತ್ತೆ, ಬಟ್ ಅಷ್ಟು ರುಚಿ ಅನಿಸಲ್ಲ. ಹಾಗಾಗಿ ತುಂಬ ಪೇಷನ್ಸಿಂದ ನಿಧಾನಕ್ಕೆ ಇದೇ ರೀತಿಯಾಗಿ ನೀವು ಮಾಡ್ಕೋಬೇಕಾಗತ್ತೆ. ನಾನು ಹೇಳಿರೋ ಪ್ರೊಸೀಜರಲ್ಲೇ ನೋಡಿ, ಇಲ್ಲಿ ಎಲ್ಲ ತಳ ಎಲ್ಲ ಬಿಡ್ತಾ ಇದೆ. ಅದು ಹಿಟ್ಟು ಅದೇ ಅಂಟ್ಕೊತಿದ್ದೆಲ್ಲ ಬಿಟ್ಟು ನೀಟಾಗಿ ಆ ಒಂದು ಪ್ಯಾನಿಂದ ಎದ್ದು ಬರ್ತಿದೆ. ಈ ರೀತಿಯಾಗಿ ಅದು ಆಗಬೇಕು. ಈ ರೀತಿಯಾಗಿ ಆದಾಗ ಆಗಿದೆ ಅಂತ ಹೇಳಿ ನಮಗೆ ಕನ್ಫರ್ಮೇಷನ್ ಸಿಗುತ್ತೆ. ಇನ್ನು ನಾನು ಮಾಡ್ತಾ ಇರೋವಂತಹ ವಿಡಿಯೋಸು ನಿಮಗೆಲ್ಲ ಹೇಗೆ ಅನ್ನಿಸ್ತಿದೆ, ಚೆನ್ನಾಗಿ ಅನ್ನಿಸ್ತಿದೆಯಾ, ಏನಾದರೂ ಚೇಂಜಸ್ ಮಾಡ್ಕೋಬೇಕಾ ನನ್ನ ಒಂದು ವಿಡಿಯೋಸ್ನಲ್ಲಿ, ಆ ಥರ ಏನಾದರೂ ಸಜೆಷನ್ಸ್ ಇದ್ದರೆ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು. ನಾನು ಚೇಂಜ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ನಾನು ಖಂಡಿತ ನೀವು ಹೇಗೆ ಸಜೆಷನ್ಸ್ ಕೊಡ್ತೀರೋ ಆ ರೀತಿಯಾಗಿ ನಾನು ಚೇಂಜಸ್ನ ಮಾಡ್ಕೋತೀನಿ. ನೋಡಿ ಈಗ ಅದೇ ಗೋಲ್ಡನ್ ಬ್ರೌನ್ ಆಗಿದೆ, ಲೈಟ್ ಗೋಲ್ಡನ್ ಬ್ರೌನ್. ಈಗ ಸಪ್ರೇಟ್ ಒಂದು ಪ್ಲೇಟಿಗೆ ತೆಗೆದಿಟ್ಕೋಬೇಕು. ಅದರಲ್ಲೇ ಬಿಟ್ಟರೆ ಈ ಒಂದು ತವಾ ಬಿಸಿಗೆ ಇನ್ನೂ ಜಾಸ್ತಿ ಫ್ರೈ ಆಗಿಬಿಡುತ್ತೆ. ಹಾಗಾಗಿ ತುಂಬ ಫ್ರೈ ಆದ್ರೂ ಚೆನ್ನಾಗಿರಲ್ಲ, ಒಂದು ಹದಕ್ಕಿರಬೇಕು. ಅದಾದಮೇಲೆ ಈ ರೀತಿಯಾಗಿ ನೀಟಾಗಿ ಪ್ಲೇಟಿಗೆ ಹಾಕ್ಕೊಂಡು ಅದು ಆರಲಿಕ್ಕೆ ಬಿಡಬೇಕು. ಇದು ಕಂಪ್ಲೀಟಾಗಿ ತಣ್ಣಗೆ ಹಾಕಬೇಕು, ಅಲ್ಲಿವರೆಗೂ ಬಿಡಬೇಕು. ಇನ್ನು ನಾನು ಇದು ತಣ್ಣಗಾಗಲಿಕ್ಕೆ ಬಿಟ್ಟು ಇನ್ನು ಇದಕ್ಕೆ ಒಳಗಡೆ ಅಂದರೆ ತಿನ್ನಬೇಕಾದ್ರೆ ಬಾಯಿಗೆ ಕ್ರಂಚಿಯಾಗಿ ಸಿಗೋದಕ್ಕೆ ಏನಾದರೂ ಬೇಕಲ್ಲ, ಹಾಗಾಗಿ ನಾನಿಲ್ಲಿ ಮೆಲಾನ್ ಸೀಡ್ಸ್ ಬರುತ್ತಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ. ಅದೇ ಒಂದು ಕಡಾಯಿ ಇತ್ತಲ್ಲ ಅದಕ್ಕೇನೆ ನಾನೇನು ತುಪ್ಪ ಎಣ್ಣೆ ಏನೂ ಹಾಕಿಲ್ಲ, ಹಾಗೇ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ. ಇದು ಚೆನ್ನಾಗಿ ಡ್ರೈ ರೋಸ್ಟ್ ಆಗಬೇಕು. ಇದು ಕೂಡ ಹಸಿ ಹಸಿ ಇರಬಾರ್ದು, ಚಿಟಪಟ ಅಂತ ಹೇಳಿ ಸಿಡಿಯೋ ರೇಂಜಿಗೆ ಆಗಬೇಕು. ಅಲ್ಲಿವರೆಗೂ ನೀಟಾಗಿ ನೀವು ಫ್ರೈ ಮಾಡಿಕೊಡಿ ಇದನ್ನು. ಈಗ ಮೆಲಾನ್ ಸೀಡ್ ಆಲ್ಮೋಸ್ಟ್ ಫ್ರೈ ಆಗಿದೆ. ಇಷ್ಟು ಫ್ರೈ ಆದರೆ ಸಾಕಾಗತ್ತೆ. ಇದನ್ನು ನಾವಿಲ್ಲಿ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಸಕ್ಕರೆ ಪೌಡರ್ನ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು 2 ಏಲಕ್ಕಿ, ಒಂದು ಅರ್ಧ ಕಪ್ಪಷ್ಟು ಸಕ್ಕರೆನ ಸೇರಿಸ್ಕೊಂಡು ಅದನ್ನು ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಂಡು ನೀಟಾಗಿ ನುಣ್ಣಗೆ ಪೌಡರ್ ಮಾಡ್ಕೋತಾ ಇದ್ದೀನಿ. ನೀವು ಇದ್ರ ಬದಲು ಬೂರಾ ಸಕ್ಕರೆ ಅಂತ ಬರುತ್ತಲ್ಲ ಅದನ್ನು ಸಹ ಸೇರಿಸ್ಕೋಬೋದು. ನಾನಿಲ್ಲಿ ಸಕ್ಕರೆ ಪುಡಿನೇ ಸೇರಿಸ್ಕೋತಾ ಇದ್ದೀನಿ. ಇದನ್ನು ನಾವೇನು ಮಿಶ್ರಣ ಮಾಡ್ಕೊಂಡಿದ್ವಿ ಅಲ್ವಾ ಕಡಲೆ ಹಿಟ್ಟಿಂದು, ಅದರೊಳಗಡೆ ಸೇರಿಸ್ಕೊಂಡು ನೀಟಾಗಿ
ಕಲಿಸ್ಕೋಬೇಕಾಗತ್ತೆ. ಕಲಿಸ್ಕೊಂಡಾಗ ನಮಗೆ ಒಂದು ಹದ ಬರುತ್ತೆ, ಅಂದರೆ ಉಂಡೆ ಕಟ್ಟಲಿಕ್ಕೆ, ಬೇಸನ್ ಲಾಡು ಕಟ್ಟಲಿಕ್ಕೆ ಆ ಒಂದು ಹದ ಬೇಕು ಅಂತ ಅಂದರೆ ನಾವು ಈ ರೀತಿಯಾಗಿ ಸಕ್ಕರೆ ಪುಡಿನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನಾನು ಅದೇ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಿಜವಾಗ್ಲೂ ಇದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಬಾಯಿಗಿಟ್ಟರೆ ಕರ್ಗೋಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಮತ್ತು ನಾವು ಮೆಲಾನ್ ಸೀಡ್ಸ್ನ ಹಾಕಿರೋದ್ರಿಂದ ಅದು ಮಧ್ಯೆ ಮಧ್ಯೆ ಬಾಯಿಗೆ ಸಿಕ್ಕಿದಾಗ ಕ್ರಂಚಿಯಾಗಿ ಚೆನ್ನಾಗಿ ಅನಿಸುತ್ತೆ. ನೀವು ಬೇಕಿದ್ರೆ ಬೇರೆ ಯಾವುದೇ ಡ್ರೈ ಫ್ರೂಟ್ಸ್ನೂ ಸಹ ಬೇಕಿದ್ರೆ ನುಣ್ಣಗೆ, ಅಂದರೆ ನುಣ್ಣಗೆ ಬೇಡ, ಸ್ವಲ್ಪ ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಅದನ್ನು ಸಹ ಹುರ್ಕೊಂಡು ಸೇರಿಸ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಬಟ್ ನಾನಿಲ್ಲಿ ಮೆಲಾನ್ ಸೀಡ್ಸನ್ನು ಸೇರಿಸ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಅದನ್ನು ನೀಟಾಗಿ ಕಲಿಸ್ಕೊಂಡು ಆದಮೇಲೆ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಉಂಡೆಗಳನ್ನ ಕಟ್ಕೋಬೋದು. ನಾನಿಲ್ಲಿ ಒಂದು ಮೀಡಿಯಮ್ ಸೈಜಿಗೆ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ಬೇಸನ್ ಲಾಡು ಇಷ್ಟೇ, ನಮ್ಮ ರುಚಿಯಾದ ಬೇಸನ್ ಲಾಡು ರೆಡಿ ಆಗುತ್ತೆ ನಮ್ಮ ಶಿವನ ನೈವೇದ್ಯಕ್ಕೋಸ್ಕರ. ಅದಾದಮೇಲೆ ನಾನಿಲ್ಲಿ ಅಡುಗೆಗೆ ಅಂತ ಹೇಳಿ ಚಿತ್ರಾನ್ನ ಮಾಡ್ಕೋತಾ ಇದ್ದೀನಿ. ಸಿಂಪಲ್ಲಾಗಿ ಲೆಮನ್ ರೈಸನ್ನು ಮಾಡ್ಕೋತಾ ಇದ್ದೀನಿ. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಬಾಣಲಿನ ಇಟ್ಟು ಎಣ್ಣೆನ ಹಾಕಿ ಅದಕ್ಕೆ ಕಡಲೆ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಅಷ್ಟನ್ನು ಸಹ ಸೇರಿಸ್ಕೊಂಡು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ ಚಿತ್ರಾನ್ನ ಮಾಡಬೇಕಾದ್ರೆ ಯಾವ ರೀತಿ ಮಾಡ್ಕೋತಿರೋ ಅದೇ ರೀತಿ. ಅದು ಫ್ರೈ ಆದಮೇಲೆ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋದು ಮತ್ತು ಶುಂಠಿ, ಒಂದು ಅರ್ಧ ಇಂಚಷ್ಟು ಶುಂಠಿ ಅದನ್ನು ಸಹ ಜಜ್ಜಿಟ್ಕೊಂಡಿದ್ದೆ, ಅದನ್ನು ಸಹ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡಿ, ಅದಾದಮೇಲೆ ಹಸಿಮೆಣಸಿನ್ಕಾಯಿನೂ ಸಹ ಸೇರಿಸ್ಕೊಂಡು ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ. ಹಸಿಮೆಣಸಿನ್ಕಾಯಿನೂ ಸಹ ಫ್ರೈ ಮಾಡ್ಕೊಂಡಿದ್ದು ಆದಮೇಲೆ ನೀವು ಈರುಳ್ಳಿ ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ನಾವು, ಅದನ್ನು ಸಹ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ನಾವು ಹಾಕ್ಕೊಂಡಿರೋಂಥ ಈರುಳ್ಳಿ ಟ್ರಾನ್ಸ್ಪರೆಂಟ್ ಕಲರ್ ಬರೋ ರೀತಿ ಅಲ್ಲಿವರೆಗೂ ನಾವು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ 1/4 ಸ್ಪೂನಷ್ಟು ಅರ್ಶಿನದ ಪೌಡರ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮುಂಚೆನೇ ಅರ್ಶಿನದ ಪುಡಿನ ಸೇರಿಸ್ಕೋಬೇಕಿಡಿ, ಯಾಕೆ ಅಂತಂದರೆ ಕಲರ್ ಸ್ವಲ್ಪ ಕಪ್ಪಾಗುತ್ತೆ. ಹಾಗಾಗಿ ಈ ಟೈಮಲ್ಲಿ ಅರಿಶಿನ ಪುಡಿನ ಸೇರಿಸ್ಕೊಂಡ್ರೆ ಚೆನ್ನಾಗಿ ಕಲರ್ ಕಾಣುತ್ತೆ. ಹಾಗಾಗಿ ಮತ್ತು ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಈ ಟೈಮಲ್ಲಿ ಸೇರಿಸ್ಕೊಂಡು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು, ಅದಾದಮೇಲೆ ನಾನಿಲ್ಲಿ 1 ನಿಂಬೆಹಣ್ಣನ್ನು ಹೆಚ್ಕೊಂಡು ಅದರಿಂದ ರಸ ತೆಕ್ಕೊಂಡಿದ್ದೆ ಅದು, ಮತ್ತು ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿನ ಸೇರಿಸ್ಕೊಂಡು ನೀಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಸ್ಟವ್ನ ಆಫ್ ಮಾಡಿ ಅದಾದಮೇಲೆ ನಿಂಬೆಹಣ್ಣು ಮತ್ತು ತೆಂಗಿನಕಾಯಿನ ಸೇರಿಸ್ಕೊಂಡಿದ್ದೀನಿ. ಈ ರೀತಿ ಮಾಡೋದ್ರಿಂದ ರುಚಿಯಾಗಿ ಬರುತ್ತೆ ಚಿತ್ರಾನ್ನ, ತುಂಬಾ ಟೇಸ್ಟಿಯಾಗಿರುತ್ತೆ, ಮದುವೆ ಮನೆ ಸ್ಟೈಲಲ್ಲಿರುತ್ತೆ. ಹಾಗಾಗಿ ನಾನು ಇದೇ ರೀತಿ ಮಾಡ್ತೀನಿ. ಅದಾದಮೇಲೆ ನಾನಿಲ್ಲಿ ಪೂಜೆ ಮಾಡ್ಕೊಂಬಿಡೋಣ ಅಂತ ಹೇಳಿ, ಹೇಗಿದ್ದರೂ ನೈವೇದ್ಯಕ್ಕೆ ಕೋಸಂಬರಿ ಮತ್ತು ಬೇಸನ್ ಲಾಡು ರೆಡಿ ಇತ್ತಲ್ಲ, ಅದನ್ನೆಲ್ಲ ಇಟ್ಟು ಪೂಜೆನ ಮಾಡ್ಕೋತಾ ಇದ್ದೀನಿ. ಪೂಜೆ ತುಂಬಾ ಚೆನ್ನಾಗಾಯಿತು, ನನಗಂತೂ ಸಮಾಧಾನ ಅನ್ನಿಸ್ತು. ಸಿಂಪಲ್ಲಾಗಿ ಮಾಡಿದ್ರೂ ತುಂಬಾ ಮನಸ್ಸಿಗೆ ಖುಷಿ ಕೊಡೋ ರೀತಿ ಅನ್ನಿಸ್ತು. ನಾವೇನೇ ಕೆಲಸ ಮಾಡಿದ್ರೂ ಸಹ ನಮ್ಮ ಮನಸ್ಸಿಗೆ ನೆಮ್ಮದಿ ಕೊಡ್ತಿದೆ ಆ ಕೆಲಸ ಅಂತ ಅಂದಾಗ ಅದರಲ್ಲಿ ಸಿಗೋವಂಥ ತೃಪ್ತಿನೇ ಬೇರೆ ನಮಗೆ. ಹಾಗಾಗಿ ಫಸ್ಟು ನಮ್ಮ ಮನಸ್ಸಿಗೆ ನೆಮ್ಮದಿ ಕೊಡೋ ರೀತಿ ನಾವು ಕೆಲಸನ ಮಾಡಬೇಕಾಗತ್ತೆ. ಹಾಗಾಗಿ ನನಗೆ ಹೇಗೆ ಸಾಧ್ಯ ಆಗುತ್ತೋ ಆ ರೀತಿಯೇ ಮಾಡ್ಕೋತಾ ಇದ್ದೀನಿ. ನಾವು ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತ ತುಂಬ ತಲೆ ಕೆಡಿಸ್ಕೊಂಡು ಮಾಡಿದಾಗ ಏನಾಗುತ್ತೆ, ಆ ರೀತಿ ಆಗದೇ ಇದ್ದಾಗ ತುಂಬಾ ಡಿಸಪಾಯಿಂಟ್ ಆಗುತ್ತೆ. ನಾನು ಹಿಂಗೆ ಅಂದ್ಕೊಂಡಿದ್ದೆ, ಹಿಂಗೆ ಆಗಿಲ್ಲ ಅಂತೇಳಿ. ಹಾಗಾಗಿ ನಾವೇನು ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು. ಆ ಟೈಮ್ಗೆ ನಮ್ಗೆ ಹೇಗೆ ಸಾಧ್ಯ ಆಗುತ್ತೋ ಆ ರೀತಿ ನಡೆದು ಹೋಗಲಿ ಅಂತ ಹೇಳಿ ಬಿಡಬೇಕು. ಬಟ್ ನಿಮ್ಮ ಪ್ರಯತ್ನ ನೀವು ಮಾಡ್ತಾ ಇದ್ದಾಗ ಅದರಲ್ಲಿ ನಮಗೆ ಫಲ ಸಿಕ್ಕೇ ಸಿಗುತ್ತೆ. ಈಗ ಪೂಜೆ ಎಲ್ಲ ಆದಮೇಲೆ ನನ್ನ ಮಗನಿಗೂ ಸಹ ಮಂಗಳಾರತಿನ ಕೊಟ್ಟು ಅದಾದಮೇಲೆ ತೀರ್ಥನ ಕೊಡ್ತಾಯಿದ್ದೀನಿ. ನೋಡಿ, ನನ್ನ ಮಗನಿಗೆ ಈ ಒಂದು ತೀರ್ಥ ಅಂದರೆ ತುಂಬಾ ಇಷ್ಟ. ಅಂದರೆ ಅವನು ಯೂಶ್ವಲಿ ಸ್ವೀಟನ್ನು ಇಷ್ಟಪಡ್ತಾನಲ್ವ, ಹಾಗಾಗಿ ಅದಾದಮೇಲೆ ಪೂಜೆ ಎಲ್ಲ ಮುಗಿಸಿದ್ದಾದ್ಮೇಲೆ ಮನೆಯಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ನಮ್ಮ ಮನೆಯಿಂದ ಸ್ವಲ್ಪ ಹತ್ತಿರದಲ್ಲೇ ಇದೆ, ತುಂಬಾ ಚೆನ್ನಾಗಿದೆ ಟೆಂಪಲ್ಲು. ಆ ಟೆಂಪಲ್ಲಿಗೆ ಹೋಗಿ ಪೂಜೆನ ಮುಗಿಸ್ಕೊಂಬಂದ್ಬಿಡೋಣ ಅಂಥೇಳಿ, ಅದಾದಮೇಲೆ ನಾವೇನು ಊಟನೂ ಸಹ ಮಾಡಿರಲಿಲ್ಲ. ಆಲ್ರೆಡಿ 11:30 ಆಗೋಗ್ಬಿಟ್ಟಿತ್ತು. ಹಾಗಾಗಿ ಫಸ್ಟು ಪೂಜೆ ಮುಗಿಸ್ಕೊಂಬಂದ್ಬಿಟ್ಟು ಅದಾದಮೇಲೆ ಊಟನ ಮಾಡ್ಕೊಳ್ಳೋಣ ಅಂತ ಹೇಳಿ ನಾವಿಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ನಾನಿಲ್ಲಿ ದೇವಸ್ಥಾನಕ್ಕೆ ಬರೋದಕ್ಕೂ ಮುಂಚೆ ತುಂಬ ರಶ್ ಇರುತ್ತೇನೋ, ತುಂಬ ಜನ ಇರ್ತಾರೇನೋ, ಯಾಕೆಂದರೆ ಶಿವರಾತ್ರಿ ಅಲ್ವಾ, ಇನ್ನು ಈಶ್ವರನ ದೇವಸ್ಥಾನದಲ್ಲಿ ತುಂಬ ಜನ ಇರ್ತಾರೆ, ನಮಗೆ ಲೇಟ್ ಆಗ್ಬೋದು ಹೋಗಿ ಬರೋದು ಅಂತ ಹೇಳಿ ಅಂದ್ಕೊಂಡು ಬಂದೆ. ಬಟ್ ಜನ ಕಡಿಮೆನೇ ಇದ್ದರು. ಯಾಕೆ ಅಂತ ಅಂದರೆ ಇಲ್ಲಿ ನಾಳೆ ಅಂದರೆ ಉಪವಾಸ ಇವತ್ತೆಲ್ಲ ಮಾಡಿ ನಾಳೆ ಉಪವಾಸ ಬಿಡೋರಿಗೆ ಅನ್ನ ಸಂತರ್ಪಣೆ ಎಲ್ಲ ಇತ್ತು, ಮತ್ತು ವಿಶೇಷವಾಗಿರುವಂಥ ಪೂಜೆ ಎಲ್ಲ ಇತ್ತು. ಬಟ್ ಇವತ್ತು ನಾರ್ಮಲ್ ಪೂಜೆನೇ ಇತ್ತು, ಹಾಗಾಗಿ ಜನ ಏನು ಜಾಸ್ತಿ ಇರಲಿಲ್ಲ. ತುಂಬಾ ಚೆನ್ನಾಗಿ ದರ್ಶನ ಆಯಿತು.
ಮುಗಿಸಿ ಹೊರಗಡೆ ಬಂದ್ವಿ. ಇಲ್ಲಿ ನವಗ್ರಹ ಇತ್ತು. ನವಗ್ರಹಕ್ಕೆ ಪ್ರದಕ್ಷಿಣೆ ಹಾಕೋಣ ಅಂತ ಹೇಳಿ ಹಾಕ್ತಾ ಇದ್ದೀವಿ. ನಾನು ಯಾವಾಗಲೇ ನವಗ್ರಹಕ್ಕೆ ಪ್ರದಕ್ಷಿಣೆ ಹಾಕಬೇಕಾದ್ರೂ ನನಗೊಂದು ಕನ್ಫ್ಯೂಷನ್ನು. 9 ಸುತ್ತು ಹಾಕಬೇಕಾ 5 ಸುತ್ತು ಹಾಕಬೇಕಾ ಅಂತ. ಯಾಕೆಂದರೆ ಕೆಲವರು 9 ಸುತ್ತು ಹಾಕಬೇಕು ಅಂತಾರೆ, ಕೆಲವರು 5 ಸುತ್ತು ಹಾಕಬೇಕು ಅಂತಾರೆ. ಅದು ಈಗಲೂ ನನಗೆ ಕನ್ಫ್ಯೂಷನ್ ಇದೆ. ನಿಮಗೇನಾದರೂ ಆ ವಿಚಾರದಲ್ಲಿ ಕ್ಲಾರಿಟಿ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ದೇವಸ್ಥಾನದಿಂದ ಬಂದಾದಮೇಲೆ ನಾನು ಹೋಗಬೇಕಾದ್ರೇ ಬಜ್ಜಿಗೆ ಹಿಟ್ಟನ್ನು ಕಲಸಿಟ್ಬಿಟ್ಟು ಹೋಗಿದ್ದೆ. ಅಲ್ಲಿಂದ ಬಂದಾದಮೇಲೆ ನಾನಿಲ್ಲಿ ಬಜ್ಜಿನ ಹಾಕ್ಕೊಳ್ಳೋಣ ಅಂತ ಹೇಳಿ ಹಾಕ್ಕೋತಾ ಇದ್ದೀನಿ. ಯಾಕೆಂದರೆ ಆಲ್ಮೋಸ್ಟ್ ಟೈಮ್ ಆಗಿಬಿಟ್ಟಿತ್ತು, ಬೇಗ ಬೇಗನೆ ಊಟ ಕೊಡಬೇಕಾಗಿತ್ತು. ಹಾಗಾಗಿ ಬೇಗ ಬೇಗ ಮಾಡ್ಕೊಂಬಿಡೋಣ ಅಂತ ಹೇಳಿ ಮಾಡಿಕೊಂಡು ಇಲ್ಲಿ ನಾನಿಲ್ಲಿ ಪ್ಲೇಟಿಗೆಲ್ಲ ಸರ್ವ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನೇನು ಬೇಸನ್ ಲಾಡನ್ನು ಮಾಡಿದ್ದೆ ಅದು, ಮತ್ತು ಕೋಸಂಬರಿ, ಬಜ್ಜಿ, ಚಿತ್ರಾನ್ನ, ಅನ್ನ ಸಾಂಬಾರು ಎಲ್ಲದನ್ನು ಸಹ ಸರ್ವ್ ಮಾಡ್ಕೋತಾ ಇದ್ದೀನಿ. ಕಾಯಿ ಹೋಳ್ಗೆ ನಾನು ಮಾಡಿದ್ದಲ್ಲ, ಅಮ್ಮ ಮಾಡಿದರು. ಯಾಕೆ ಅಂತಂದರೆ ನನ್ನ ಹಸ್ಬೆಂಡಿಗೆ ಇದು ಒನ್ ಆಫ್ ದ ಫೇವ್ರೆಟ್ಟು. ಹಾಗಾಗಿ ಅಮ್ಮ ಯಾವಾಗಲೇ ಬಂದ್ರೂ ಅವರಿಗೋಸ್ಕರ ಕಾಯಿ ಹೋಳ್ಗೆನ ಮಾಡ್ಕೊಂಬರೋದನ್ನು ಮಿಸ್ ಮಾಡಲ್ಲ. ಇನ್ನು ಈ ರೀತಿಯಾಗಿ ನಮ್ಮ ಮನೆಯಲ್ಲಿ ನಾವು ಶಿವರಾತ್ರಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ. ಇವತ್ತಿನ ವ್ಲಾಗ್ ಇಷ್ಟೇ. ಎಲ್ರಿಗೂ ಹೇಗೆ ಅನ್ನಿಸ್ತು ಇವತ್ತಿನ ನನ್ನ ವ್ಲಾಗ್? ನಿಮಗೆಲ್ರಿಗೂ ನಾನು ಮಾಡ್ತಿರುವಂತಹ ವಿಡಿಯೋಸು, ವ್ಲಾಗ್ಸು ಇಷ್ಟ ಆಗ್ತಿದೆ ಅಂತ ಅಂದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸು ಎಲ್ಲರಿಗೂ ಶೇರ್ ಮಾಡಿ ನನ್ನ ವಿಡಿಯೋಸ್ನ, ಮತ್ತು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಕಮೆಂಟ್ಸ್ ಮಾಡಿ. ಮತ್ತು ಏನೆಲ್ಲ ಚೇಂಜಸ್ ಏನಾದರೂ ಮಾಡ್ಕೋಬೇಕು ಅನ್ನೋದಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಚೇಂಜಸ್ನ ಮಾಡ್ಕೋತೀನಿ. ಎಲ್ಲರೂ ಊಟ ಎಲ್ಲ ಮುಗಿಸಿದ್ವಿ. ಊಟ ಎಲ್ಲ ಅಡುಗೆನೂ ತುಂಬಾ ಚೆನ್ನಾಗಿತ್ತು. ನನ್ನ ಹಸ್ಬೆಂಡು ಹೇಳ್ತಾ ಇದ್ರು ಇವತ್ತು ಅಡುಗೆ ಎಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳಿ. ಎಲ್ಲರೂ ಖುಷಿ ಖುಷಿಯಿಂದ ಊಟ ಮಾಡಿ ಇವತ್ತಿನ ದಿನನ ಕಳೆದ್ವಿ. ಇವತ್ತಿನ ನನ್ನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿಗಿಷ್ಟೇ, ಸಿಗೋಣ ಮತ್ತೆ.